ನಮಸ್ಕಾರ ವೀಕ್ಷಕರೇ, ಶನಿ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಯಾವ ಗ್ರಹಗಳಿಗೆ ಜನರು ಎಷ್ಟು ಹೆದರ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಶನಿ ದೇವರು ಅಂತ ಅಂದ್ರೆ ಭಯ ಭಕ್ತಿ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅಂತ ಶನಿ ದೇವರು ಯಾವ ರಾಶಿಯಿಂದ ಯಾವ ರಾಶಿಗೆ ಸಂಚರಿಸ್ತಾ ಇದ್ದಾರೆ, ಶನಿದೇವರು ಕುಂಭ ರಾಶಿಯನ್ನ ಬಿಟ್ಟು ಮೀನ ರಾಶಿಯನ್ನ ಪ್ರವೇಶಿಸುವಂತಹ ಈ ಸಂದರ್ಭ ಹೇಗಿರುತ್ತೆ, ಯಾವ ರಾಶಿಯವರಿಗೆ ಒಳಿತನ್ನ ಶನಿ ಮಹಾತ್ಮ ತಂದುಕೊಡ್ತಾನೆ, ಯಾವ ರಾಶಿಯವರಿಗೆ ಕೆಡುಕಾಗಬಹುದು, ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ಶನೇಶ್ವರನ ಕರುಣೆಯಿಂದ ಯಾವ ರಾಶಿಗೆ ಅನುಕೂಲ ಅನಾನುಕೂಲ ಇದೆಲ್ಲದರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಬಹಳಷ್ಟು ಜನ ಅಂದ್ಕೊಳ್ತೀವಿ ಶನೇಶ್ವರ ರಾಶಿಗೆ ಪ್ರವೇಶ ಮಾಡಿದ ತಕ್ಷಣ ಬರೀ ಕೆಟ್ಟದೇ ಆಗತ್ತೆ, ಬರೀ ಆಗಬಾರ್ದೇ ಆಗತ್ತೆ ಅಂತ. ಆದರೆ ಅದು ತಪ್ಪು ಕಲ್ಪನೆ ಅನ್ನುವಂಥದ್ದನ್ನ ಬಹಳಷ್ಟು ಜನ ಹೇಳಿದ್ದಾರೆ. ಶನೇಶ್ವರ ಬರುವಾಗ ನಮ್ಮ ಕರ್ಮಗಳನ್ನ ಕಳೆದು ಹೋಗ್ತಾನೆ ಅನ್ನುವಂಥ ಒಂದು ಮಾತಿದೆ. ಅದೆಲ್ಲದರ ಬಗ್ಗೆ ಇವತ್ತು ವಿಶೇಷವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆ ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರುಗಳಿದ್ದಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಶನಿ ಸಂಚಾರ ವಿಶೇಷ ಕಾರ್ಯಕ್ರಮ ಇದು. ನಿಮಗೆ ನಾನು ಆಗ್ಲೇ ಹೇಳ್ದಂಗೆ ಶನೇಶ್ವರ ಬಂದ್ರು ಅಂತ ಗ್ರಹಕ್ಕೆ ಅಥವಾ ರಾಶಿಗೆ ಬಂದ ತಕ್ಷಣ ಬರೀ ಕೆಡಕನ್ನೇ ತರ್ತಾನೆ, ಇನ್ನೇನೋ ಆಗತ್ತೆ ಅನ್ನುವಂಥ ಬಹಳಷ್ಟು ಏನ್ ಹೇಳ್ಬಹುದು, ಒಂದು ಮೂಢ ನಂಬಿಕೆ, ಭಯ ಭೀತಿ ಎಲ್ಲವೂ ಇರುತ್ತೆ. ಆ ಭಯ ಒಂದರ್ಥದಲ್ಲಿ ಒಳ್ಳೇದೇ ಅಂತ ಅನ್ಸುತ್ತೆ. ಆ ಭಯದಿಂದ ಆದ್ರೂ ಜನರು ಒಳ್ಳೆ ರೀತಿ ನಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ತಾರೆ ಅಂತ ಹೇಳಿ. ಆದ್ರೆ ಮಹಾತ್ಮ ನಮ್ಮ ಕರ್ಮಗಳನ್ನ ಕಳೆದು ಹೋಗ್ತಾನೆ ಅನ್ನುವಂಥ ಮಾತಿದೆ. ಏನ್ ಹೇಳ್ತೀರಿ ಗುರುಗಳೇ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ನಿಮಗೆಲ್ಲರಿಗೂ ಆಂಜನೇಯ ಸಮ್ಮುಖದಲ್ಲಿ ಪರಿಪೂರ್ಣವಾದ ರಕ್ಷಾ ಕವಚ ಸಮೇತ ಮಹಾಗಣಪತಿಯ ರಕ್ಷಾ ಕವಚ ಇರಲೇಬೇಕು ಅಂತ ಹೇಳ್ತೀನಿ. ಸಾಧಾರಣವಾಗಿ ಸಿಂಧೂರ, ಶನಿ ಅಂದರೆ ಎಲ್ಲರೂ ಭಯಪಡ್ತಾರೆ. ಇನ್ನೊಂದು ತಮಾಷೆ ಏನು ಗೊತ್ತಾ, ಶನಿ ತಮಿಳಲ್ಲಿ ಹೇಳ್ತಾರೆ, ಸಂಸ್ಕೃತದಲ್ಲಿ ಹೇಳ್ತಾರೆ, ಶನಿ ಇದ್ದರೆ ಮನುಷ್ಯ ಬದುಕಿದ್ದುಂಟಂತೆ. ಬುಧ ಕೆಟ್ಟರೆ ಜಗತ್ತೇ ನೀವು ಮನುಷ್ಯ ಇರೋದಿರಲಿ ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಅಂತ. ಯಾಕಂದರೆ ಬುಧನಿಗೆ ಪೋರ್ಟ್ಫೋಲಿಯೋ 7, ಒಂದು ಪೋರ್ಟ್ಫೋಲಿಯೋ ಅಲ್ಲ 7 ಪೋರ್ಟ್ಫೋಲಿಯೋಸ್ ಕೆಟ್ಟೋಗುತ್ತಂತೆ ಬುಧ ಕೆಟ್ಟೋದ್ರೆ. ಶನಿದಾದರೆ ಒಂದೇ. ಆಮೇಲೆ ನೀವು ಹೇಳ್ದಂಗೆ ಕರ್ಮ ಕಳೆಯೋದು ಅಂತ ಹೇಳ್ತೀವಿ. ನಾವೆಲ್ಲ ಹಳೆ ಸೀದೋಗಿರೋ ಪಾತ್ರೆಗಳು. ಸಾಧಾರಣವಾಗಿ ಹಳೆ ಸೀದೋಗಿರೋ ಪಾತ್ರೆಗಳನ್ನ ಉಜ್ಜು ತೊಳ್ಕೊಬೇಕು ಅಂತ. ಅದೇ ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು ಕದಾಚನ. ನಮ್ಮ ಕರ್ಮ ನಾವೇ ತೊಳ್ಕೊಬೇಕು. ಕೆಲವರು ಜಾಸ್ತಿ ಸೀದೋಗಿರ್ತೀವಿ, ಕೆಲವರು ಒಳ್ಳೆ ಕಮ್ಮಿ ಸೀದೋಗಿರ್ತೀವಿ. ಚೆನ್ನಾಗಿ ಉಜ್ಜು ತೊಳೆದ್ರೆ ಮತ್ತೆ ಪಾತ್ರೆ ಉಪಯೋಗಿಸ್ಬೋದಾ, ಪಾತ್ರೆನೇ ತೆಗೆದು ಬಿಸಾಕಬೇಕಾ ಅನ್ನೋದಕ್ಕೆ ಮೊದಲನೇ ಶನಿ, ಎರಡನೇ ಶನಿ, ಮೂರನೇ ಶನಿ. ಮೊದಲನೇ ಶನಿ ಬರ್ತಾನೆ ದಂಡಂ ದಶಗುಣಂ ಭವೇತ್, ಕಷ್ಟಗಳನ್ನು ಕೊಡ್ತಾನೆ. ಎರಡನೇ ಶನಿ ಬರ್ತಾನೆ ಸರ್ವೈಶ್ವರ್ಯ ಪ್ರಾಪ್ತಿಯನ್ನು ಕೊಡ್ತಾನೆ. ಮೂರನೇ ಶನಿ ರೆಡಿಯಾಗಿರೋ ಅನ್ನೋದು ಕೂಡ ಹೇಳಲ್ಲ, ಚಟ್ಟದ ಮೇಲೆ ಕುಡಿಸ್ಕೊಂಡು ಬಳಸ್ಕೊಂಡು ಕಟ್ಕೊಂಡು ಹೋಗ್ತಾನೆ. ಮೂರನೇ ಶನಿ ಮುಕ್ತಿ ಮಾರ್ಗ ಅಂತ ಕರೀತಾರೆ. ಅದಕ್ಕೆ ಮುಕ್ತಿನ ಧರ್ಮ ರಕ್ಷಣೆಗೆ, ಮುಕ್ತಿಗೆ ಪ್ರಾಪ್ತಿಯನ್ನು ಕೊಡ್ತಕ್ಕಂಥದ್ದು, ಮೋಕ್ಷಕ್ಕೆ ಪ್ರಾಪ್ತಿ ಕೊಡ್ತಕ್ಕಂಥದ್ದು ಸಾಧು ಸಂತರು, ವಿಶೇಷವಾಗಿ ಸದ್ಗುರುಗಳು ಮಾತು. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಧರ್ಮದಲ್ಲಿ ಮಾತ್ರ ತಮಿಳಲ್ಲಿ ಏನು ಹೇಳುತ್ತೆ, ಧರ್ಮಂ ತಲೆ ಕಾಕುಂ. ಯಾರು ಧರ್ಮದಲ್ಲಿ ಇರ್ತಾನೋ ಶನೇಶ್ವರ ಅವನಿಗೆ ಧರ್ಮವಾಗಿ ಕಾಪಾಡ್ತಾನೆ ಅಂತ. ಸೊ ಅದಕ್ಕೆ ನೀವೆಲ್ಲ ಏನು ಅಂದರೆ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಂ ದರ್ಶನಂ ಮುಕ್ತಿ. ಹೀಗಿದ್ದರೆ ಮನುಷ್ಯ ಶನೇಶ್ವರನಿಗೆ ಗೆಲ್ಬೋದು ಅಂತ. ಶನಿ ಯಾವ್ಯಾವುದು ಅಂದರೆ ಜನ್ಮ ಶನಿ, 19 ವರ್ಷದ ಶನಿ, 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿ. ಇಷ್ಟು ಶನಿಗಳ ಜೊತೆ ಶನಿ ದೃಷ್ಟಿ ಪರಿಹಾರ ಅಂತ ಕರಿತೀವಿ. ಶನಿ ದೃಷ್ಟಿ ಪರಿಹಾರ ಅಂದರೆ ಏನಂದರೆ ಶನಿ ಜೊತೆ ಯಾರು ಕೂತಿರ್ತಾರೆ, ಯಾರ್ದಾದ್ರೂ ಮನೆಯಲ್ಲಿ ಒಬ್ಬನೇ ಶನಿ ಇಲ್ಲದೆ ಸಿಂಗಲ್ ಇದ್ದರೂ ಡೇಂಜರು, ಎರಡೇ ಗ್ರಹಗಳು ಶನಿ ಜೊತೆ ಇದ್ದುಬಿಟ್ರು ಡೇಂಜರ್. ಸೊ ಅದಕ್ಕೋಸ್ಕರ ಯಾರು ಇರ್ತಾರೆ, ಅವನ ಮಿತ್ರರು ಇರ್ತಾರೋ ಶತ್ರು ಇರ್ತಾರೋ, ಅಥವಾ ಇವನು ಯಾರ ಮನೇಲಿ ಕೂತಿರ್ತಾನೋ ಜಾತಕದಲ್ಲಿ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬರಿಗೂ ಏನು ಅಂದರೆ ಶನೇಶ್ವರನಿಗೆ ಸಂಕಲ್ಪ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಏನಂದರೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋದು ಜ್ಞಾಪಕ ಇಟ್ಕೊಳ್ಳಿ. ಶನಿಗೆ ಈ ಸಲ ಬಂದಿರತಕ್ಕಂಥ ಸಂಚಾರ ನೀನು ಆಗಲೇ ಹೇಳಿದಾಗೆ ಕುಂಭರಾಶಿಯಿಂದ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಇವತ್ತು 29ನೇ ತಾರೀಕು ನಾಡಿದ್ದು ಬಂದ ತಕ್ಷಣವೇ ಕರೆಕ್ಟಾಗೆ ಮಠ ಮಧ್ಯಾಹ್ನದಲ್ಲಿ ಪ್ರವೇಶ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಶನೇಶ್ವರ ಅಲ್ಲ, ಅವರು ತಲೆಗಿಟ್ಕೊಳ್ಳಿ, ಶನೈಶ್ಚರ. ಶನಿ ಅಂದರೆ ಮೆತ್ತಗೆ, ಚರ ಅಂದರೆ ಹೊಡೋನು, ನಿಧಾನಕ್ಕೆ ಹೊಡೋನು ಶನಿ. ಸೊ ಅವನು ಕೊಟ್ರೇನೋ ಪರಿಪೂರ್ಣವಾಗಿ ಬಾಚ್ಕೊಡ್ತಾನೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದಿ ರೇಸ್, ಆಮೆ ಇದ್ದ ಹಾಗೆ. ಅದಕ್ಕೆ ಶನಿ ದೋಷ ಪರಿಹಾರ ಮಾಡ್ಕೋಬೇಕು ಅಂದರೆ ಆಮೇಲೆ ಪೂಜೆ ಮಾಡಬೇಕು. ಅದಕ್ಕೆ ಕೂರ್ಮಾವತಾರಂ ಸ್ಮರಾಮಿ. ಶನಿನೇ ನೀವೆಲ್ಲ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಕೂರ್ಮಾವತಾರನೇ ಸ್ಮರಣೆ ಮಾಡಿ. ನೋಡಿ, ದಶಾವತಾರದಲ್ಲಿ ಕುಜದೋಷ ಹೋಗಬೇಕು ಅಂದರೆ ನರಸಿಂಹನ ಹಿಡ್ಕೊಳ್ಳಿ ಅಂತೀವಿ, ಗುರುದೋಷ ಹೋಗಬೇಕು ಅಂದರೆ ವಾಮನನ ಇಟ್ಕೊಳ್ಳಿ ಅಂತೀವಿ, ಶುಕ್ರದೋಷ ಪರಿವರ್ತನೆ ಆಗಬೇಕು ಅಂದರೆ ಪರಶುರಾಮನ ಇಟ್ಕೊಳ್ಳಿ ಅಂತೀವಿ, ಸೂರ್ಯದೋಷ ಹೋಗಬೇಕು ಅಂದರೆ ಪರಿಪೂರ್ಣವಾಗಿ ಭಾರ್ಗವರಾಮ ಅಂತ ಪರಿವರ್ತನೆ ಮಾಡ್ಕೊಳ್ತೀವಿ, ರಾಮಚಂದ್ರನ ಹಿಡ್ಕೊಳ್ಳಿ ಅಂತೀವಿ, ಚಂದ್ರದೋಷ ಪರಿಹಾರ ಅಂದರೆ ಕೃಷ್ಣನ ಮಾಡಿ. ಹಾಗೆ ಶನಿಗೆ ಪರಿವರ್ತನೆ ಮಾಡೋಕ್ಕೆ ಕೂರ್ಮಾವತಾರ. ಅದಕ್ಕೆ ಯಾವುದೇ ಕ್ಷೇತ್ರಕ್ಕೆ ನೀವು ಹೋದ್ರೂ ಕೂರ್ಮಾವತಾರ ಎಲ್ಲಿರುತ್ತೋ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದಿ ರೇಸ್ ಯಾರೋ ಶನೇಶ್ವರ. ನಿಧಾನಕ್ಕೆ ಹೋಗೋದೇ ಆಮೆ. ಆದರೆ ವಿನ್ ದಿ ರೇಸ್
ಅವನು ಭಾಳ ಒಳ್ಳೆಯವನು, ಭಾಳ ಒಳ್ಳೆಯವನು ನಮ್ಮ ಸಾರು ಅಂತ ಹೇಳೋ ಥರ. ಏನು ಅಂದರೆ ಅವನಿಗೆ ಇಷ್ಟ ಇಲ್ಲದೆ ಇರೋದು ನಾವು ಮಾಡಬಾರ್ದು. ಶನಿ ಬಂದಾಗ ನಿಮಗೆಲ್ಲರಿಗೂ ಒಂದು ಜಾಗ್ರತೆ, ಒಂದು ಇಂಟೆನ್ಷನ್ ಕೊಟ್ಬಿಟ್ಟಿರ್ತೀನಿ, ಸೂಕ್ಷ್ಮತೆ ಕೊಟ್ಬಿಟ್ಟಿರ್ತೀನಿ. ಶನಿ ಬಂದಾಗ ಅವನಿಗೆ ಇಷ್ಟವಿಲ್ಲದೆ ಇರೋದನ್ನು ಮಾಡಬಾರ್ದು. ಮಾಂಸಾಹಾರ ಸೇವನೆ ಮಾಡಬಾರ್ದು, ತ್ಯಾಗ ಮಾಡಿ ಅಂತಾನೆ. ಏನು ತ್ಯಾಗ ಮಾಡಿದಿ ಅಂತ ಕೇಳ್ತಾರೆ. ಮಾಂಸಾಹಾರ ತ್ಯಾಗ ಮಾಡಬೇಕು, ತೀರ್ಥ ತ್ಯಾಗ ಮಾಡಬೇಕು, ಅನ್ಯ ಸ್ತ್ರೀ ಅಧರ್ಮವನ್ನು ತ್ಯಾಗ ಮಾಡಬೇಕು, ವಿಶೇಷವಾಗಿ ಧೂಮಪಾನ ತ್ಯಾಗ ಮಾಡಬೇಕು, ಅಧರ್ಮವನ್ನು ಮಾಡ್ತಕ್ಕಂಥದ್ದು, ಹೊಡೆದು ಬಡ್ದು ಮಾಡತಕ್ಕಂಥದ್ದು ತ್ಯಾಗ ಮಾಡಬೇಕು, ಬೇರೆಯವ್ರನ್ನ ಗೋಳಿಕೊಳ್ಳೋದು ತ್ಯಾಗ ಮಾಡಬೇಕು, ಇದೆಲ್ಲ ತ್ಯಾಗ ಮಾಡಬೇಕು. ಆದರೆ ಗುರುಗಳೇ, ನಾವು ತಿನ್ನೋ ಜಾತಿಯಲ್ಲಿ ಹುಟ್ಟಿದ್ದೀವಿ, ಏನು ಮಾಡೋದು? ಅಟ್ಲೀಸ್ಟ್ ಏನು ಹೇಳುತ್ತೆ, ಸೋಮವಾರ ತಿನ್ನಬಾರ್ದು, ಮಂಗಳವಾರ ತಿನ್ನಬಾರ್ದು, ಗುರುವಾರ ತಿನ್ನಬಾರ್ದು, ಶನಿವಾರ ತಿನ್ನಬಾರ್ದು, ಅಮಾವಾಸ್ಯೆ ಪೌರ್ಣಮಿ ತಿನ್ನಬಾರ್ದು, ಏಕಾದಶಿ ತಿನ್ನಬಾರ್ದು, ಷಷ್ಠಿ ತಿನ್ನಬಾರ್ದು, ಅಷ್ಟಮಿ ನವಮಿ ತಿನ್ನಬಾರ್ದು. ಇಷ್ಟು ವಿಶೇಷವಾಗಿರೋ ದಿನಗಳೇ ಅಷ್ಟಮಿ ನವಮಿ ಒಂದು ಪಕ್ಷ ಪರವಾಗಿಲ್ಲದೆ ಇದ್ರೂ 8 ಶನಿ ಜ್ಞಾಪಕ ಇಟ್ಕೊಳ್ಳಿ. ಈ 8 ಜಾಗಗಳಲ್ಲಿ ತಿನ್ನಬಾರ್ದು. ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ, ಏಕಾದಶಿ, ಷಷ್ಠಿ, ಅಮಾವಾಸ್ಯೆ, ಪೌರ್ಣಮಿ. ಈ 8ನ್ನ ಯಾವ ದಿವಸ ಬಿಟ್ಟರೆ ಇನ್ನೇನು ಗುರುಗಳು ಎಲ್ಲ ಹೊಟ್ಟೋಯ್ತು ಅಂದರೆ ಅನ್ಕೋಬೇಡಿ. ಮಂಗಳವಾರ ಜೊತೆಗೆ ಹೋದ್ರೂ ಬುಧವಾರ ಇದೆ, ಶುಕ್ರವಾರ ಇದೆ, ಭಾನುವಾರ ಹಾವು ಮುಂಗ್ಸಿ ಚೇಳು ಕಪ್ಪು ಏನು ಬೇಕಾದ್ರೆ ತಿನ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ಆವತ್ತಿನ ದಿವಸಗಳು ತ್ಯಾಗ ಮಾಡಿ. ನಂಬರ್ 1, ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ವಿಶೇಷವಾಗಿರ್ತ ಸಂದರ್ಭದಲ್ಲಿ ನೀವು ಯಾವ ಕಾಲಕ್ಕೂ ಬಿಟ್ಟುಬಿಡಿ. ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಹಾಕಬಾರ್ದು. ನೀವು ಯಾವ ಕಾಲಕ್ಕೂ ಕಾಂಟ್ರಾಸ್ಟು, ಒಂದೇನು ಸ್ವಲ್ಪ ಎಲ್ಲೋ ಕಪ್ಪಿದೆ ಅದು ಓಕೆ. ಫುಲ್ ಡ್ರೆಸ್ಗಳು ಕಪ್ಪು ನೀಲಿ ಕೆಂಪುಗಳು ಹಾಕ್ಕೊಂಡ್ರೆ ನಿಮಗೆ ಬಹಳಷ್ಟು ಡೇಂಜರ್ಗಳು. ಯಾವ ಸಮಯಕ್ಕೆ ಹೇಗೆ ಮಾಡ್ತಾನೋ ಗೊತ್ತಿಲ್ಲ. ರಾತ್ರಿ ಪ್ರಯಾಣ ನಿಷೇಧ, ರಾತ್ರಿ ಪ್ರಯಾಣ ನಿಷೇಧ ಜ್ಞಾಪಕ ಇಟ್ಕೊಳ್ಳಿ. ಅನ್ಯತಾ ಶರಣಂ ನಾಸ್ತಿ. ಪ್ರತಿದಿನ ಆಂಜನೇಯನ ಹಲೋ ಅನ್ನಲೇಬೇಕು, ಆಂಜನೇಯನಿಗೆ ಹಲೋ ಅನ್ನಲೇಬೇಕು, ಗಣೇಶನ ಹಲೋ ಅನ್ನಬೇಕು. ಬೆಳಗ್ಗೆ ಆಂಜನೇಯನ ಹಲೋ ಅಂದರೆ ಸಾಯಂಕಾಲ ಗಣೇಶನ ಹಲೋ ಅನ್ನಿ, ಬೆಳಗ್ಗೆ ಗಣಪತಿ ಹಲೋ ಅಂದರೆ ಸಾಯಂಕಾಲ ಆಂಜನೇಯನ ಹಲೋ ಅನ್ನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ವಿಶೇಷತೆ. ಎಲ್ಲೇ ಕಾರಣಕ್ಕೂ ಅರಳಿ ಮರ ಸುತ್ತೋದು ಮರಿಬೇಡಿ. ಯಾವ ಕಾಲಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ಅರಳಿ ಮರ ಸುತ್ತೋದು ಮರಿಬೇಡಿ. ಯಾಕೆ ಅಂದರೆ ನೀವು ಶನಿ ಇದ್ದಾಗ, ಈ ಪಂಚಮ ಶನಿ, ಅಷ್ಟಮ ಶನಿ, ಏಕಾದಶ ಶನಿ, ರುದ್ರಶನಿ, 19 ವರ್ಷದ ಶನಿ, 7.5 ಶನಿ, ಇದೆಲ್ಲ ಇದ್ದಾಗ ಜ್ಞಾಪಕ ಇಟ್ಕೊಳ್ಳಿ, ಶನಿ ಭಾಳ ಒಳ್ಳೆಯವನು. ಯಾಕೆ ಅಂದರೆ ಬರೋವಾಗ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ ಸಿಂಧೂರ. ಬೇರೆಯವ್ರ ಥರ ಬಂದ್ಬಿಡ ಸಡನ್ನಾಗಿ ತೊಂದರೆ ಕೊಡಲ್ಲ. 2.5 ಇಯರ್ಸ್ ಒಂದು 7.5 ಶುರು ಮಾಡೋಕ್ಕೆ ಮೊದಲೇ ಹೇಳಿರ್ತಾನೆ ಐ ಆಮ್ ಕಮ್ಮಿಂಗ್ ಅಂತ, ಗ್ಯಾರಂಟಿ ಕೊಟ್ಬಿಡ್ತಾನೆ ಬರ್ತೀನಿ ಅಂತ. ಸೊ ಅದರಿಂದ ಅವನು 2.5 ಇಯರ್ಸ್ ಬರುವಾಗಲೂ ಹೇಳ್ತಾನೆ, ಹೋಗಬೇಕಾದ್ರೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಕ್ಕೆ ಶನಿ ಬಂದಾಗ ಹೋದಾಗ ಏನು ಅಂದರೆ, ಒಂದು ಸಲ ಏನಾಯಿತು, ನಾರದ ಮಹಾಮುನಿಗಳು ಲಕ್ಷ್ಮೀ ಸಮೇತ ಶನೇಶ್ವರ ಇದ್ದು ಲಕ್ಷ್ಮಿ ಹತ್ರ ಹೋಗಿರ್ತಾನೆ. ಯಾರು ಶ್ರೇಷ್ಠ ನಾರದ ಅಂತಾನೆ. ತಾವೇ ಶ್ರೇಷ್ಠ ಅಮ್ಮ ಜಗನ್ಮಾತೆ, ನಮಗಿಂತ ಶ್ರೇಷ್ಠ ಅಂತ. ಸುಳ್ಳೇ ಬೇಡ ಹೇಳಿದ್ದೀನಿ ಅಂತ. ಇಲ್ಲ ಇಲ್ಲ ನೀವೇ ಶ್ರೇಷ್ಠ. ಶನಿ ಹತ್ರ ಹೋಗ್ತಾನೆ. ಶನಿ ಯಾರು ಶ್ರೇಷ್ಠ ಅಂತಾನೆ, ನೀನೇ ಶ್ರೇಷ್ಠ ಅಂತಾನೆ. ಇಬ್ಬರನ್ನ ಹಾಡು ಹೊಗಳ್ಬಿಡ್ತಾನೆ. ಹಿಂಗೆಲ್ಲ ನಾಟಕಗಳು ಮಾಡಬೇಡ, ಯಾರಾದರೂ ಒಬ್ಬರು ಶ್ರೇಷ್ಠ ಅಂತೆ. ಒಂದು ಕೆಲಸ ಮಾಡಿ ಇಬ್ಬರು ನಡ್ಕೊಂಡು ಹೋಗಿ ಅಂತಾನೆ. ಇಬ್ಬರನ್ನು ಶನಿನೂ ಲಕ್ಷ್ಮಿನ ಇಬ್ಬರು ನಡ್ಕೊಂಡು ಕಳಿಸ್ತಾರೆ. ತಿರುಗಿ ಆ ಕಡೆಯಿಂದ ನಡ್ಕೊಂಡು ಬರ್ತಾರೆ. ಈ ಕಡೆ ಬನ್ನಿ ಅಂತಾರೆ. ತಿರುಗಿ ನಡ್ಕೊಂಡು ಹೋಗಿ ಅಂತಾನೆ. 3 ಸಲ ಹಂಗೆ ಮಾಡಿದಾಗ, ಏನು ಆಟ ಆಡಿಸ್ತೀವಿ ನಮ್ಮನ್ನು, ಏನು ಅಂದ್ಕೊಂಡಿದ್ಯಾ ಅಂತಾರೆ. ಏನಿಲ್ಲ ಹೀಗೆ ಅಂತ. ಮತ್ತು ಪರಿಹಾರ ಹೇಳೋ ಫಸ್ಟು, ಯಾರು ಶ್ರೇಷ್ಠ ಅಂತ. ನೋಡಪ್ಪ ಶ್ರೇಷ್ಠರ, ನೀನು ಹೋಗುವಾಗ ಶ್ರೇಷ್ಠ, ಲಕ್ಷ್ಮಿ ನೀ ಬರುವಾಗ ಶ್ರೇಷ್ಠ ಅಂತ. ಅದಕ್ಕೆ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಿ, ಶನಿ ದಶೆ ಬಂದಾಗ ಫಸ್ಟ್ ಕೆಟ್ಟೋಗ್ಬೇಕು ನಾವು. ನಮ್ಮ ಕಷ್ಟಗಳೆಲ್ಲ ಫಸ್ಟ್ ಬಂದ್ಬಿಡ್ಬೇಕು, ಹೋಗುವಾಗ ಒಳ್ಳೇದಾಗಬೇಕು. ನೀವು ಫಸ್ಟ್ ಬಂದಾಗ ಒಳ್ಳೇದಾಗ್ಬಿಟ್ರೆ, ಜಯಲಲಿತಾಗೆ ಫಸ್ಟ್ ಬಂದಾಗ ಒಳ್ಳೇದಾಗಿದ್ದಕ್ಕೆ ಮದುವೆ ಮಾಡಿದ್ಲು, ದುಡ್ಡು ಬಂತು, ಪೊಸಿಷನ್ ಬಂತು, ವಾಜಪೇಯಿಗೆ ಸಪೋರ್ಟ್ ಮಾಡೋದು ಎಲ್ಲ ಬಂತು. ಆದರೆ 7.5 17 ವರ್ಷ ಜೈಲು ಶಿಕ್ಷೆ ಬರೀ ಚೊಪ್ಲಿಯಿಂದ ಬಂತು, ವಿಶೇಷವಾಗಿರ್ತಕ್ಕಂಥ ಒಂದು ಓಟಿಂದ ಬಂತು. ಹೀಗೆ ಜೀವನಾಪರ್ಯಂತ ಜೈಲು ಕುರಿಯಂಗಾಗುತ್ತೆ. ಅದಕ್ಕೆ ಶುಕ್ರದಶೆ ಇದ್ರೂ ಶನಿ ಬಿಡಲ್ಲ. ನಳನ್ನು ಹಿಡಿಬೇಕಾದ್ರೆ, ದಮಯಂತಿ ಜೊತೆಗೆ ನಳನ್ನು ಹಿಡಿಬೇಕಾದ್ರೆ 14 ವರ್ಷ ಕಾಯ್ತಾನೆ, ಅಷ್ಟು ಧರ್ಮವಾಗಿರ್ತಾನೆ. ಒಂದೇ ಒಂದು ಸೂರು ಅವನು ಸ್ನಾನ ಮಾಡಿಕೊಂಡು ಕೈಕಾಲು ತೊಳ್ಕೊಂಡಿಲ್ಲ ಅಂತ ಒಂದೇ ಒಂದು ಎಳ್ಳಷ್ಟು ಜಾಗ ಹಿಂಬಡಿಯಲ್ಲಿ ಕಾಲಿತ್ತು, ಆ ಜಾಗ ಇತ್ತು ಅಂತ ಸೇರ್ಕೊಂಡ. ಸತ್ಯರಶ್ಚಂದ್ರ ಎಷ್ಟು ಸತ್ಯ ಹೇಳಿದ್ರು ಬಿಡದೆ ಅವನ ಬೀದಿ ಅಲಿಸ್ಬಿಟ್ಟ. ರಾಮಚಂದ್ರನ ಕಾಡಿಗೆ ಕಳಿಸ್ಬಿಟ್ಟ. ನಾವೆಲ್ಲ ತೃಣಕ್ಕೆ ಸಮಾನ. ನಮ್ಮಂಥವ್ರನ್ನೇ ಬಿಡದೆ ಇದೆ 7.5 ಶನಿ. ನೀವೆಲ್ಲ ಪೂಜೆ ಪುನಸ್ಕಾರ ಮಾಡಿದರೆ ಏನು ಗತಿ? ಅದಕ್ಕೆ ಎಷ್ಟು ಚೆನ್ನಾಗಿ ಶನಿ ಹತ್ರ ಧರ್ಮ ಮಾರ್ಗದಲ್ಲಿರ್ತೀವೋ, ಪ್ರತಿದಿನ ಅವನ ಕೈಲಾಸಕ್ಕೆ ಹೋದಾಗ, ಇವತ್ತಿಗೂ ಹೇಳ್ತೀನಿ ಜ್ಞಾಪಕ ಇಟ್ಕೊಳ್ಳಿ, ಶನೇಶ್ವರ ಡಮರುಗ ಬಾರಿಸಿದಾಗ ಈಶ್ವರ ಶಂಕು ಊದ್ತಾನೆ. ಶಂಕು ಆ ಶನೇಶ್ವರ ಊದಬೇಕಾದ್ರೆ ಈಶ್ವರ ಡಮರುಗ ಮಾಡ್ತಾರೆ. ಇವರಿಬ್ಬರು ಫ್ರೆಂಡ್ಶಿಪ್ಪು, ಅದಕ್ಕೆ ವಿಶೇಷತೆ. ಅದಕ್ಕೆ ಪ್ರತಿನಿತ್ಯ ಕೈಲಾಸದಲ್ಲಿ ಪ್ರಾತಃ ಕಾಲೇ ಸ್ಮರೇ ನಿತ್ಯಂ. ಶನೇಶ್ವರನಿಗೆ ಕಾಳಿನೇ ಏನು ಮಾಡ್ತಾಳೆ, ಒಂದು ಬನ್ನಿ ಮರದಲ್ಲಿ ವಿಶೇಷವಾಗಿ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾಳೆ. ಆಗ ಕಾಳಿಗೆ ಸಾಯಂಕಾಲ ಯಾರು ಬನ್ನಿ ಮರ ಸುತ್ತೀರೋ, ಈ ಮಂತ್ರವನ್ನು ಹೇಳ್ಕೊತೀರೋ, ಜೀವನಾಪರ್ಯಂತ ದೊಡ್ಡದಾಗಿ ಕಷ್ಟ ಕೊಡದೇ ಇದ್ರು ಸಾಯಂ ಸಂಧ್ಯಾ ಕಾಲದಲ್ಲಿ ಬನ್ನಿ ಮರಕ್ಕೆ ವಿಶೇಷ. ಅದಕ್ಕೆ ಬನ್ನಿಯಲ್ಲಿ ಅಷ್ಟೈಶ್ವರ್ಯಗಳ ಪ್ರಾಪ್ತಿ ಇರುತ್ತೆ. ದೊಡ್ಡದವ್ರಿಗೆ ಬನ್ನಿ ಎಲೆಗಳನ್ನು ಕೊಟ್ಟು ದೀಪಾವಳಿ ಹಬ್ಬಕ್ಕೆ ಸ್ನಾನ ಮಾಡಿ ಸಂಕಲ್ಪ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಐಶ್ವರ್ಯ ಪ್ರಾಪ್ತಿಯಾಗತ್ತೆ. ವಿಶೇಷತೆ ಅಂದರೆ ನೀಲಾಂಬರೋ ನೀಲ ವಪುಹು ಕಿರೀಟಿ ಗೃದ್ರ ಸ್ಥಿತಿ ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯ ಸುತಃ ಪ್ರಶಾ
ಪ್ರಶಾಂತ ಸಚಾಸ್ತು ಮಹ್ಯಂ ವರಮಂದಾಗಮಿ. ಮಂದವಾಗಿರ್ತಾನೆ ಶನಿ, ಆದರೆ ವರವನ್ನು ಕೊಡ್ತಕ್ಕಂಥವ್ನು ಶಾಶ್ವತ. ಶನಿಗೆ ಇಷ್ಟವಾಗಿರೋದು ಇಬ್ಬರೇ, ಒಂದು ಗಣಪತಿ, ಎರಡನೇ ಆಂಜನೇಯ. ಇವರಿಬ್ಬರು ಸಂಕಲ್ಪ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಹತ್ತಿರ ಬರ್ತಕ್ಕಂಥ ಅವಕಾಶಗಳು ಇಲ್ಲ. ಶನಿ ನಿಮಗೆ ಇದ್ದಾಗ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರೂ ಹೋಗಿ ತೈಲಭ್ಯಂಜನ ನಿಮ್ಮ ಮುಖ ನೋಡ್ಕೋಬೇಕು. ಆ ಮುಖವನ್ನು ಬೆಳಗ್ಗೆ ಸಾಯಂಕಾಲ 21 ಡೇಸ್ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ 21 ಡೇಸು ಗಣಪತಿಯ ಸಂಖ್ಯೆ, ಇದು ವಿಶೇಷತೆ. ಪ್ರತಿದಿನನ ತೈಲದಲ್ಲಿ ಅಥವಾ ಅದು ಎಲ್ಲಿ ದೇವಸ್ಥಾನದಲ್ಲಿ ಮಾಡಬೇಕಾ, ಮನೇಲಿ ಮಾಡಬೇಕಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಖಂಡಿತ. ಏನು ಅಂದರೆ ಸಾಧಾರಣವಾಗಿ ಸಿಂಧೂರ ಏನು ಹೇಳುತ್ತೆ ಅಂದರೆ, ಶುಕ್ರವಾರ ನಾವು ಯಾವ ಕಾಲಕ್ಕೂ ಬಿಟ್ಟರೆ ಭಾನುವಾರ ಮಾತ್ರ ಬಾಂಡ್ಲಿ ಕೊಂಡ್ಕೋಬೇಕು. ಕಬ್ಬಣದ ಬಾಂಡ್ಲಿ ಆಗಬೇಕು. ಕಬ್ಬಣದ ಬಾಂಡ್ಲಿ 1.5 ಲೀಟರ್ ಬಾಂಡ್ಲಿ ಆಗಬೇಕು. 1.5 ಲೀಟರ್ ಬಾಂಡ್ಲಿಲಿ ಎಳ್ಳೆಣ್ಣೆ ಹಾಕೋಬೇಕು. ಆ ಎಣ್ಣೆ 1 ಲೀಟರ್ ಇರಬೇಕು. ಯಾಕೆ ಅಂದರೆ 1.5 ಲೀಟರ್ ಬಾಂಡ್ಲಿ ಅಂದರೆ ತುಳುಕಲ್ಲ. 1 ಲೀಟರ್ ಕರೆಕ್ಟಾಗಿ ಹಾಕೊಂಡ್ರೆ ತುಳುಕ್ ಬಿಡುತ್ತೆ. ಆ ಮುಖವನ್ನ ಎದ್ದ ತಕ್ಷಣ ಹಲ್ಲು ಉಜ್ಜಬಾರ್ದು. ಹಾಸಿಗೆ ಅಂದ್ರೆ ಎದ್ದ ತಕ್ಷಣ ಮುಖ ನೋಡ್ಕೋಬೇಕು. ಬಾಂಡ್ಲಿ ಒಳಗೆ ಹಾಕಿರೋ ಅಂದ್ರೆ ಹಿಂದಿನ ದಿನನೇ ಎಣ್ಣೆ ಹಾಕ್ಬೇಕು. ಅದಕ್ಕೆ 21 ಡೇಸ್ ನೋಡ್ಕೋಬೇಕಲ್ಲ, 21 ದಿವಸ ನೋಡ್ಕೋಬೇಕು. ನೀವುಗಳು ಕೊಂಡ್ಕೊಳ್ಳೋದು ಬಾಂಡ್ಲಿ ಶುಕ್ರವಾರ ಭಾನುವಾರ, ಸೋಮವಾರದಿಂದ ನೋಡಕ್ ಶುರು ಮಾಡಬೇಕು. ಪ್ರತಿದಿನ ನೋಡ್ಕೋಬೇಕು. 21 ದಿವಸ ನೋಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೋಡ್ಕೋಬೇಕು. ರಾತ್ರಿ ಮಲಗಕ್ಕೆ ಮೊದಲು ನೋಡಿ ಪಕ್ಕಕ್ಕೆ ಇಡಬೇಕು. ಅದು ಎಲ್ಲಿ ಬಾಂಡ್ಲಿನ ಮನೆಯಿಂದ ಮನೆ ಒಳಗೆ ಇಡಬೇಕು. ಮನೆ ಒಳಗೆ ಇಟ್ಕೋಬೇಕು. ಅಡಿಗೆ ಮನೆ ಇಡಬಾರ್ದು. ಬೊಂಡ ಬಜ್ಜಿ ಕರೆದು ಬಿಡ್ತಾರೆ ಬೇರೆಯವ್ರು ಯಾವುದೋ ಎಣ್ಣೆ ಅನ್ಕೊಂಡು. ಅದರಿಂದ ಒಳಗೆ ಯಾರಿಗೂ ಕಾಣಿಸ್ತಿದ್ದಂಗೆ ಸೈಡ್ಗೆ ಇಡ್ತಕ್ಕಂಥದ್ದು, ಮಕ್ಕಳ ಕೈಯಿಂದ ದೂರ ಇಡ್ತಕ್ಕಂಥದ್ದು, ಮನೆಯವರೆಲ್ಲರೂ ನೋಡ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಆ ಮುಖವನ್ನು ನೋಡಿಕೊಂಡು ಆ ಸಮಯಕ್ಕೆ 7:30 ನೀವು ಪಕ್ಕಕ್ಕೆ ಇಡಬೇಕು. ಇದನ್ನು ನೋಡ್ಕೊಂಡ ಮೇಲೆ 21 ಡೇಸ್ ಆದಮೇಲೆ ಬಾಂಡ್ಲಿ ಇರ್ತಕ್ಕಂಥ ಎಣ್ಣೆ ಎಲ್ಲ ಕರೆಕ್ಟಾಗಿ ಒಂದು ಬಾಟ್ಲಿಗೆ ಬಗ್ಗಿಸ್ಬಿಡ್ಬೇಕು. ಬಾಂಡ್ಲಿನ ಒರೆಸ್ಬಾರ್ದು, ಎಣ್ಣೆ ಹಂಗೆ ಇರಬೇಕು. ಫುಲ್ ಬಗ್ಸಿದ ಮೇಲೂ ಅದು ಯಾವ ಕಾಲಕ್ಕೂ ಪಕ್ಕಕ್ಕಿರಬೇಕು. ನಿಮ್ಮ ಕಪ್ಪು ಬಟ್ಟೆ ಏನೋ ಇರುತ್ತೆ, ಕೋರ ಬಟ್ಟೆ, ಆ ಕಪ್ಪು ಕೋರ ಬಟ್ಟೆ ಅವನಿಗೆ ದೀಪ ಹಚ್ಚೋ ಎಣ್ಣೆಯನ್ನು ಆ ಮನೆ ಒಳಗಿರೋ ಎಲ್ಲ ಕೆಲಸದವ್ರಿಗೆ, ಅಂದರೆ ಮನೆಯಲ್ಲಿರ್ತಕ್ಕಂಥ ಯಾರ್ಯಾರು ಸದಸ್ಯರಿದ್ರೆ ಅವ್ರಿಗೆಲ್ರಿಗೂ ಆ ಬಟ್ಟೆಯನ್ನು ನಿವಾಳಿಸ್ಕೋಬೇಕು. ಮುಟ್ಟಿ ನಿವಾಳಿಸ್ಕೊಂಡು ಅದರಲ್ಲಿ ಹಾಸಬೇಕು. 1/4 ಬಟ್ಟೆ 1/4 ಮೀಟರ್ ಇರಬೇಕು. ಅದನ್ನ ಅಲ್ಲಿ ಹಾಕಬೇಕು. ಅದಕ್ಕೆ ಸವಾ ಸೇರ್ಕ ಸರ್ವದೋಷ ಪ್ರಾಯಶ್ಚಿತ್ತ. ಅಂದ್ರೆ ಬಾಂಡ್ಲಿ ಒಳಗಡೆ ಹಾಕ್ಬಿಡ್ಬೇಕು, ಹಾಸ್ಕೊಂಡ್ಬಿಡ್ಬೇಕು. ಆ ಬಟ್ಟೆನ ಕಪ್ಪಟ್ಟೆ ಹಾಕ್ಬಿಟ್ಟು 1.5 kg ಎಳ್ಳು, ಕರಿ ಎಳ್ಳು, 1, 2, 3 ಈ ಸಲ ಆ ಥರ ಎಲ್ಲ ಮನೆ ಸದಸ್ಯರಿಗೆ ಮಾತ್ರ ಕರೆಕ್ಟಾಗಿ, ಆ ಮನೆ ಸದಸ್ಯರಿಗೆ ಮಾತ್ರ. ಚಿಕ್ಕಪ್ಪನ ಮನೆ ಅಂದರೆ ಅವ್ರ ಕುಟುಂಬ ಬೇರೆ, ದೊಡ್ಡಪ್ಪ ಅಂದರೆ ಬೇರೆ, ಅತ್ತೆ ಅಂದರೆ ಬೇರೆ, ನಿಮ್ಮನೆ ಗಂಡ ಹೆಂಡತಿ, ನಿಮ್ಮ ಸ್ವಂತ ಮಕ್ಕಳು, ನಿಮ್ಮ ತಾಯಿ ತಂದೆ ಸೇರಿಸ್ಕೋಬೋದು. ಅಷ್ಟೇ ಬಿಟ್ಟರೆ ಬೇರೆಯವರು ಸೇರಿಸ್ಕೊಳ್ಳೋಂಗಿಲ್ಲ. ಎಲ್ಲ ಎಣ್ಣೆಯನ್ನು ಸಪ್ರೇಟ್ ಮಾಡ್ಕೋಬೇಕು. ಎಳ್ಳನ್ನು, ಕರಿ ಎಳ್ಳನ್ನ ಹಿಂಗೆ ಹಾಕ್ಕೋಬೇಕು. 1.5 kg ಅಷ್ಟು ಮಾತ್ರ. ಆ 1.5 kgನ ಇಷ್ಟು ಜನದಲ್ಲಿ ಹಾಕಿ ಹೀಗೆ ಹಾಕಬೇಕು. ಹಿಂಗೆ ಹಾಕೋದಲ್ಲ, 2 ಕೈಯಲ್ಲಿ ಸ್ವಲ್ಪ ಹಾಕೋಬೇಕು. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕೈಗೆ ಹಾಕ್ಕೊಂಡು ಹಾಕ್ಕೊಳ್ಳಿ. ಕಮ್ಮಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಂಡು ಹಾಕ್ಕೊಳ್ಳಿ. ಬಾಂಡ್ಲಿ ತುಂಬಿಸ್ಬೇಕು. 1.5 kg ಬಾಂಡ್ಲಿ ತುಂಬುತ್ತೆ. ಈ ಬಾಂಡ್ಲಿನ ಈಶ್ವರನ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಅಲ್ಲೇ ಎಲ್ಲ ಇಟ್ಬಿಡ್ಬೇಕು. ಯಾವ ಅರ್ಚಕನ ಕೈಲೂ ಕೊಡಬಾರ್ದು. ಕೈಗೆ ಯಾರಿಗೂ ಮುಟ್ಟಿಸ್ಬಾರ್ದು. ಬಿಟ್ಬಿಟ್ರೆ ಯಾವನಾದ್ರೂ ತೊಗೊಂಡೋಗ್ಲಿ, ಅವ್ನು ಯಾರಾದರೂ ತೊಗೊಂಡೋಗ್ಲಿ, ಬೀದಿಲಿರೋ ತೊಗೊಂಡೋಗಿ, ಕೆಲಸದವ್ರು ತೊಗೊಂಡೋಗ್ಲಿ, ಯಾರೋ ತೊಗೊಂಡು, ನಮಗೆ ಸಂಬಂಧವಿಲ್ಲ. ಎಣ್ಣೆ ಮಾತ್ರ ಈಶ್ವರನ ದೇವಸ್ಥಾನದ ಗರ್ಭಗುಡಿಯ ತೂಗುದೀಪದಲ್ಲಿ, ಆಂಜನೇಯನ ದೇವಸ್ಥಾನದ ತೂಗುದೀಪ ಗುಡಿಯ ಗರ್ಭಗುಡಿಯ ತೂಗುದೀಪದಲ್ಲಿ, ಗಣೇಶನ ದೇವಸ್ಥಾನ ಗರ್ಭಗುಡಿಯ ತೂಗುದೀಪದಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನ ಗರ್ಭಗುಡಿಯ ತೂಗುದೀಪದಲ್ಲಿ, ಕಾಳಭೈರವನ ದೇವಸ್ಥಾನ ಗರ್ಭಗುಡಿಯ ತೂಗುದೀಪದಲ್ಲಿ, ವೀರಭದ್ರಸ್ವಾಮಿ ದೇವಸ್ಥಾನದ ವೀರಭದ್ರ ಗರ್ಭಗುಡಿ, ವಿಷ್ಣು ಸಂಬಂಧಪಟ್ಟದೊಂದಲ್ಲ, ರುದ್ರನ್ ಸಂಬಂಧಪಟ್ಟಿರೋ ಎಲ್ಲ ದೇವಸ್ಥಾನಕ್ಕೂ. ಶನಿ ದೇವಸ್ಥಾನ ಕೊಡಬಾರ್ದು ಹೇಳಿದ್ದೀನಿ. ಈಶ್ವರ, ಕಾಳಭೈರವ, ವೀರಭದ್ರ, ಸುಬ್ರಹ್ಮಣ್ಯ, ಗಣೇಶ ಅಥವಾ ಆಂಜನೇಯ, ಈಶ್ವರ, ಇಷ್ಟು ಜನಕ್ಕೆ ಮಾತ್ರ ಆ ಗರ್ಭಗುಡಿಯ ತೂಗುದೀಪ, ನೆಲದ ಮೇಲೆ ದೀಪಕ್ಕಲ್ಲ ಹಾಕಬೇಕು. ಅರ್ಚಕನ್ ಕೊಡಬೇಕು. ಅದಕ್ಕೆ ಲಂಚ ಕೊಡಬೇಕು ಅಂತ ಹೇಳೋದು. ಲಂಚ ಅಂದ್ರೇನು? ಒಂದು 250 ರೂಪಾಯಿ ಹಣ್ಣು ಹಂಪಲ ಕೊಟ್ಟು, ಸ್ವಾಮಿ ಇದಕ್ಕೆ ಹಾಕಬೇಕು ನೀವು ಅಂದರೆ ನಿಮ್ಗೆ ಗೊತ್ತಿರೋ ದೇವಸ್ಥಾನ ಆಗಬೇಕು. ನೀವು ಕೊಟ್ಟು ಬಂದರೆ ಅವ್ನು ಯಾವನೋ ಬಂದು ಅಸಿಸ್ಟೆಂಟ್ ಎತ್ತಾಕ್ಬಿಟ್ರೆ ಏನು ಮಾಡ್ತೀಯ? ಅಲ್ಲಿಗೇ ಹಾಕಬೇಕು. ಅವತ್ತಿಂದ ಇನ್ನು ಪೂರ್ತಿ ಜೀವನ ಪೂರ್ತಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಶ್ರೀ ಮಹಾನ್ ದೇವಾತೆ ಅದಾದರೂ ಹೇಳ್ಕೊಬೋದು. ತ್ರಯಂಬಕಂ ಬಿಜಾಮಹಿಂ ಸುಗಂಧಿಂ ಪುಷ್ಟಿವರ್ಧನಂ ಆದರೂ ಹೇಳ್ಕೊಬೋದು. ಈ 2 ಮಂತ್ರವನ್ನು ಪ್ರತಿ ದಿನ ಕೂತ್ರೆ ಇದ್ದರೆ ಇನ್ಮೇಲೆ ಹೇಳ್ಕೊಬೇಕು. ಯಾಕೆಂದರೆ ಮೃತ್ಯು ಶಾಂತಿ ಆಯಿತು, ಶನಿ ಸಂತುಷ್ಟಿಯಾದ. ಎಣ್ಣೆನ ಕೊಟ್ಟ ಮೇಲೆ ಇನ್ನು ನೋಡ್ಕೊಳ್ಳೋನು ರುದ್ರ ಸ್ವಯಂ ಪರಮೇಶ್ವರ. ಅದಕ್ಕೆ ಅದು ಕೊಟ್ಟು ನಮಸ್ಕಾರ ಮಾಡಿ ನೀವು ಈ ಕರೆಕ್ಟಾಗಿ 21 ದಿವಸ ಆದಮೇಲೆ ಕೊಟ್ಟಾಗ, ಆ ಕೊಡೋ ದಿವಸನೂ ಸೋಮವಾರನೇ ಆಗಿರಬೇಕು. ಎಣ್ಣೆ ಕೊಡುವಾಗ ಪ್ರದಕ್ಷಿಣೆ ಮಾಡುವಾಗ ಅಲ್ಲೇ ಇಟ್ಬಿಡ್ತಿರಲ್ಲ, ಅದೂ ಯಾವ ಕಾಲಕ್ಕೂ ಮುಟ್ಟದೆ ಯಾರ ಕೈಗೂ ಕೊಡದೆ ಅಲ್ಲೇ ಕೊಟ್ಟರೆ ಇದು ಮುಖ್ಯ. ಓಕೆ, ಸಾಕಷ್ಟು ವಿಚಾರ ನೀವು ತಿಳಿಸ್ತಿರುವಾಗ ಹೇಳ್ತಾ ಇದ್ರಿ ಯಾವ ರೀತಿ ಒಂದು ರೆಮಿಡಿ ಮಾಡ್ಕೊಳ್ಬಹುದು ಮಹಾತ್ಮ ಹತ್ರ ಬರ್ದಿರೋದಕ್ಕೆ ಅಂತ ಹೇಳಿ. ಜನರಲ್ ರೆಮಿಡಿ. ಈಗ ಮೀನರಾಶಿಗೆ ಬರೋದ್ರಿಂದ ಬೇರೆ ಯಾವ ರಾಶಿಯವರಿಗೆ ಅನುಕೂಲ ಅನಾನುಕೂಲ ಇದರಿಂದ? ಈ ರಾಶಿ ಆ ರಾಶಿ ಅಂತಿಲ್ಲ. ಆಮೇಲೆ ಅವ್ನು ಬರ್ತಾ ಇರೋದು ಇಂಪಾರ್ಟೆಂಟ್ ಏನು ಅಂದ್ರೆ, ಮೀನ್ ರಾಶಿಗೆ ಬರೋದಲ್ದೆ ನಾವೆಲ್ಲ ಒಂದೇ 12 ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದೇ ಕುಟುಂಬದಲ್ಲಿ ಇರ್ತಾರೆ.
ನಂಬರ್ 1. ನಾವೆಲ್ಲ ಇದೇ ಭೂಮಿಲಿ ಇರ್ತೀವಿ. ಅವ್ನು ಹಿಡಿದಿರೋದು ಈ ಸಂಚಾರ ಮಾಡಿ ಬಂದು ಮೀನ ರಾಶಿಯಲ್ಲಿ ಕೂತ್ಕೊಂಡ ಅಂತ ಇಟ್ಕೊ. ಶುಕ್ರನ ಜೊತೆ ಇರ್ತಾನೆ ಅಂತ. ಶುಕ್ರನ ಜೊತೆ ಇದ್ದಾಗ ಫೈನಾನ್ಷಿಯಲ್ ನೀವು ಇಂಪಾರ್ಟೆಂಟ್ ಏನು ಅಂದರೆ, ಆ ತೊಂದರೆಗಳಲ್ಲಿ ನಾವು ಸಮಯಕ್ಕೆ ಬೇರೆಯವ್ರಿಗೆಲ್ರಿಗೂ ದುಡ್ಡು ಬಗ್ಗೆ ನೋಡ್ಕೊಳ್ಳಿ. ನೀರಿನ ಹತ್ರ ಹುಷಾರು, ಮಕ್ಕಳ ಹತ್ರ ಹುಷಾರು, ಮಕ್ಕಳ ಜಾಗ್ರತೆ, ಬಟ್ಟೆಗಳು ಹಾಕ್ಕೊಳ್ಳಾಗ ಸ್ನಾನ ದಿನ ಮಾಡಿ. ಅಕಸ್ಮಾತ್ ಸ್ನಾನ ಮಾಡದೇ ಇರತಕ್ಕಂಥ ಬಟ್ಟೆಗಳು ದಿನ ಸೆಂಟ್ ಹೊಡ್ಕೊಂಡು ಕೆಲವರು ಆಫೀಸ್ಗೆ ಹೋಗ್ತೀವಿ ಅಂತ ಜೀನ್ಸ್ ಪ್ಯಾಂಟು ಒಗಿದೆ ಹಾಕ್ಕೊಳ್ತಾ ಇದ್ರೆ ಅಲ್ಲಿ ರಾಹು ಏನು ಮಾಡ್ತಾನೆ, ಸ್ಕಿನ್ ಡಿಸೀಸ್ ಎಲ್ಲಿ ಬೇಕೋ ಕೆರ್ಕೋಬೋದು, ಅಂಥ ಒಂದು ಪರಿಸ್ಥಿತಿಗಳನ್ನ ಬರೆಸ್ತಾನೆ. ಸೊ ನೀವೆಲ್ಲ ಏನು ಅಂದರೆ ಇಂಪಾರ್ಟೆಂಟು, ಮೇಯ್ನ್ ಶನಿಗೆ ಸಿಂಧೂರ ಕ್ಲೀನ್ ಜ್ಞಾಪಕ ಇಟ್ಕೋ. ಅವ್ರಿಗೆ ಭಾಳ ಇಂಪಾರ್ಟೆಂಟ್. ಎಲ್ರಿಗೂ ಶನಿ ಇರ್ತಕ್ಕಂಥ ಯಾರೇ ಬರಲಿ ಅವ್ರಿಗೆ ಇಂಪಾರ್ಟೆಂಟ್ ಏನು ಅಂದರೆ, ಮಠ ಮಧ್ಯಾಹ್ನದ ಊಟ 3 ತುತ್ತು ಊಟವನ್ನು ಹೊರಗಡೆ ಕಾಗೆಗೆ ನಾಯಿಗೆ ಹಾಕಲೇಬೇಕು. ಅವ್ರು ಎಲೆ ಅಥವಾ ನಾಯಿ, ವೆಜ್ ಊಟ ಆದರೂ ಸರಿ, ನಾನ್ ವೆಜ್ ಆದರೂ ಸರಿ, ಮಠ ಮಧ್ಯಾಹ್ನದ್ದು ಮನೇಲಿದ್ದರೆ ಫಸ್ಟ್ ಹಾಕ್ಬಿಟ್ಟು ಬಂದು ತಿನ್ನಿ. ನಿಮ್ಮ ತಟ್ಟೆಲಿ ಹಾಕೊಂಡ್ಬಿಟ್ಟು ಬಡಿಸ್ಕೊಂಡಿರ್ತೀರ, ಕಲಿಸ್ಕೊಂಡು ಇನ್ನೇನು ತಿನ್ನಬೇಕೋ ಆ 3 ತುತ್ತನ್ನ 1, 2, 3 ತುತ್ತನ್ನ ಮೂರ್ತಿ ಅಲ್ಲಿಗೆ ಹಾಕ್ಬಿಡ್ಬೇಕು. ಇದನ್ನು ಡೈಲಿ, ಇವತ್ತ ನಾಳೆನಲ್ಲ, ಆ ಶನಿ ಇರೋವರೆಗೂ 7:30 ನಡೆಯೋವರೆಗೂ ಇದೇ ನಿಮ್ಮ ಡ್ಯೂಟಿ. ನೆಕ್ಸ್ಟು ಅಕಸ್ಮಾತ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, ನಾನು ಮದುವೆ ಮನೇಲಿ ಹೆಂಗೆ ಎದ್ದೋಗ್ಲಿ ಗುರುಗಳೇ, ಅಯ್ಯೋ ಪಾರ್ಟಿಲಿ ಕೂತಿದ್ದೀನಿ ಮಠ ಮಧ್ಯಾಹ್ನದ ಮಾತ್ರ, ರಾತ್ರಿದಲ್ಲ ಬೆಳಗ್ಗೆದಲ್ಲ, ಮಧ್ಯಾಹ್ನದ ಮಾತ್ರ ಎನಿವೇರ್. ಯಾವುದೋ ಮನೆಗೆ ಹೋಗಿರ್ತಿಲ್ಲ, ಊಟ ಹಾಕಿದ್ದು ಬಿಡಿಸ್ತಾಳೆ ಅಂತ ಇಟ್ಕೊಳ್ಳಿ, ಆದರೂ ಎದ್ದು ಹೋಗಿ ಹಾಕಬೇಕು. ಏನು ಮಾಡಬೇಕು, ಒಂದು ಟಿಶ್ಯೂ ಪೇಪರಲ್ಲಿ ಇಟ್ಕೋಬೇಕು ಅಥವಾ ಪೇಪರ್ ಲೋಟದಲ್ಲಿ 3 ತುತ್ತು ಹಾಕಿ ಇಟ್ಬಿಡಿ. ನಿಮ್ಮ ಊಟ ಎಲ್ಲ ಮುಗಿಸಿದ್ಮೇಲೆ ಈ ಲೋಟ ಅಂತಂದು ಆಮೇಲೆ ಆಚೆಗೆ ಹಾಕ್ಬೋದಲ್ಲ, ಧಾರಾಳವಾಗಿ ಹಾಕ್ಬೋದು. ಅದಕ್ಕೆ ಮದುವೆ ಮನೆಯಲ್ಲಿ ಅಥವಾ ಯಾವುದೋ ಪಾರ್ಟಿಲಿ ಯಾರ್ದೋ ಬೇರೆಯವ್ರ ಮನೆಯಲ್ಲಿ ನಾವು ಮಾಡಿದ್ರೆ ಫಸ್ಟು ನೀವೇನು ಮಾಡ್ಬೋದು, ತಿಂದ್ಬಿಟ್ಟು ನಿಮ್ಮ ಮನೇಲಿ ಆದರೆ ತಿಂದ್ಬಿಟ್ಟು ಹಾಕ್ಬೋದು, ಹಾಕಿಬಿಟ್ಟು ತಿನ್ನೋಕ್ಕಾಗಲ್ಲ, ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡು ಹೋಗಿ ಹಾಕಬೇಕು. ಇದನ್ನು ಮಾತ್ರ ಮರಿಬೇಡಿ. ಕಾಲಿಗೆ ಹೆಣ್ಣು ಮಕ್ಕಳು, ಎಲ್ಲ ಹೆಣ್ಣು ಮಕ್ಕಳು ಕಾಲಿಗೆ ರಕ್ಷೆಯನ್ನು ಕಟ್ಕೋಬೇಕು. ಅದಕ್ಕೆ ಹೆಣ್ಣು ಮಕ್ಕಳೆಲ್ಲ ಕಾಲು ಗೆಜ್ಜೆಗಳು ಹಾಕ್ಕೊಳ್ಳಿ. ಶನಿ ಇದ್ದಾಗ ಕಾಲು ಗೆಜ್ಜೆ ಹಾಕಿದ್ರೆ ಲಲಿತಾ ತ್ರಿಪುರ ಸುಂದರಿ ಹೇಳ್ತಾರೆ, ಶನಿನ ದೇಹಕ್ಕೆ ಅಂಟ್ಕೊಳ್ಳೋಕ್ಕೆ ಬಿಡಲ್ಲ ಅವಳು, ಅಂಥ ವೈಶಿಷ್ಟ್ಯ. ಇದಕ್ಕಿಂತ ದೊಡ್ಡ ರಕ್ಷೆ ಇಲ್ಲ. ನೀವೇನು ಮಾಡ್ತೀರಾ, ಪೆದ್ದುಗಳು ಎಷ್ಟು ಜನ, ಅಯ್ಯೋ ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಸೇರಿಸಲ್ಲ, ಅಯ್ಯೋ ನನ್ನ ಫ್ಯಾಷನ್ನು, ನನ್ನ ಲವರ್ ಬಿಡಲ್ಲ, ಏನು ಬಂತು ನೀವು ಪಿಂಡ ಹಾಕ್ಕೊಳ್ಳಿ. ಕಾಲು ನೋವುಗಳು, ಸೊಂಟದ ನೋವುಗಳು ಜಾಸ್ತಿ ಆಗುತ್ತೆ. ಯಾವ ಕಾಲಕ್ಕೂ ನೀವು ಜ್ಞಾಪಕ ಇಟ್ಕೋಬೇಕಾದ್ದು, ಶನಿಗೆ ಕಾಲು ಗೆಜ್ಜೆಗಳು ಹಾಕೋಬೇಕು. ಗಂಡು ಮಕ್ಕಳಿಗಾದರೆ ಕಪ್ಪು ದಾರ, ವೀರಭದ್ರಂದೋ ಕಾಳಬೇರೊಂದೋ ಒಂದು ಕಪ್ಪು ದಾರನ, ಹುಡುಗರಾದರೆ ಬಲಗಾಲಲ್ಲ ಎಡಗಾಲ ಉಲ್ಟಾ ಹಾಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಎಡಗಾಲಿಗೆ ಒಂದು ರಕ್ಷೆ ಹಾಕ್ಕೊಂಡ್ರೆ ಶನಿ ಯಾವ ಕಾಲಕ್ಕೂ ಕೆಟ್ಟದ್ದು ಮಾಡಲ್ಲ. ಆಂಜನೇಯನ ವೀಳ್ಯದೆಲ್ಲ ಹಾರ ಅಥವಾ ಕೆಂಪದಾಗಿರ್ತಕ್ಕಂಥ ಕೇಸರಿ ಹಣೆಗೆ ಡೈಲಿ ಇಟ್ಕೊಂಡ್ರೆ ಶನಿ ರಕ್ಷಾ ಕವಚವಾಗಿರ್ತಾನೆ. ಇದೆಲ್ಲ ಏನು ಅಂದರೆ ಎಲ್ರಿಗೂ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ರೂಲ್ಸ್ ರೆಗ್ಯುಲೇಷನ್. ಬೆಡ್ ಮಾತ್ರ ಯಾರೇ ಮಲ್ಕೊಳ್ಳಿ, ಗಂಡ ಹೆಂಡತಿ ಆಗಲಿ, 7:30 ಇರ್ತಕ್ಕಂಥವ್ರಾಗಲಿ, ಮಂಚದ ಮೇಲೆ ಮಲ್ಕೊಳ್ಳಿ, ನೆಲದ ಮೇಲೆ ಮಲ್ಕೊಳ್ಳಿ, ಚಾಪೆ ಮಲ್ಕೊಳ್ಳಿ, ಬಿಳಿ ವಸ್ತ್ರವನ್ನು ಹಾಕ್ಕೋಬೇಕು. ಯಾವ ಕಾಲಕ್ಕೂ ಕಪ್ಪು ನೀಲಿ ಕೆಂಪು ಮಿಶ್ರಿತ ವರ್ಣದ ಯಾವ ಕಾಲಕ್ಕೂ ಬಟ್ಟೆ ಮೇಲೆ ಮಲ್ಕೋಬಾರ್ದು. ಕಾಲನ್ನ ಆಫೀಸಲ್ಲಿದ್ದರೆ ಶೂಸ್ ತೆಗೆಯೋಕ್ಕಾಗಲ್ಲ ಸ್ವಾಮಿ ಅಂದಾಗ ಅಟ್ಲೀಸ್ಟ್ ಮನೆಗೆ ಹೋಗೋಕ್ಕೆ ಮೊದಲು ಕೈಕಾಲು ತೊಳ್ಕೊಂಡು ಒಳಗೆ ಹೋಗಿ. ಇದನ್ನು ಮರಿಲೇಬೇಡಿ. ಅರ್ಚಕರು ಅಷ್ಟೇ ಹೇಳ್ತಾ ಇದ್ದೀನಿ, ಭಾಳ ಜನ ಲೆಟ್ರಿನ್ ಬಾತ್ರೂಮ್ ಹೋಗಿ ತಿರುಗಿ ಗರ್ಭಗುಡಿಗೆ ಹೋಗ್ತೀರಾ, ಎಷ್ಟೋ ಜನ ಪಂಚೆಗಳನ್ನ ಕೆರ್ಕೊಂಡು ತಿರುಗಿ ಹೋಗಿ ದೇವ್ರನ್ನ ಮುಟ್ತೀರಾ. ಕರ್ಮ ನಿಮ್ಮ ಕರ್ಮ. ಅದಕ್ಕೆ ಹೇಳೋದು ಬಿಲ್ವಾರ್ಚನಂ ಸಮರ್ಪಯಾಮಿ. ಏನು ಹೇಳುತ್ತೆ, ಒಂದು ಗರ್ಭಗುಡಿಗೆ ಒಬ್ಬ ಮನೆ ಶೌಚಾಲಯಕ್ಕೆ ಹೋಗಿ ಬಂದರೆ ವಾಪಸ್ಸು ತಿರುಗಿ ಸ್ನಾನಂ ಸಮರ್ಪಯಾಮಿ, ಸ್ನಾನ ಮಾಡೇ ಒಳಗೆ ಹೋಗಬೇಕು ಗರ್ಭಗುಡಿಗೆ ಮತ್ತೆ ಅಂತ ಹೇಳುತ್ತೆ. ಊಟ ಉಪಚಾರದಲ್ಲಿ ಆದಷ್ಟು ತ್ಯಾಗವನ್ನು ಮಾಡಬೇಕು ಅಂತ ಹೇಳುತ್ತೆ. ಡಾಕ್ಟ್ರ್ ಅಕಸ್ಮಾತಾದರೆ ಪೇಷಂಟ್ ಮುಟ್ಕೊಂಬಂದಿರ್ತೀರಾ, ಈಚೆ ಆದವ್ರನ್ನ ಮುಟ್ಟಿರ್ತೀರಾ, ಅದಕ್ಕೆಲ್ಲ ಶುಚಿರ್ಭೂತ ಪರಿವರ್ತನೆ ಹೇಗೆ ಮಾಡಬೇಕು, ಅದಕ್ಕೆ ನೀವೇನು ಮಾಡಬೇಕು, ಪ್ರತಿನಿತ್ಯ ಕೈಕಾಲು ತೊಳ್ಕೊಂಡು ಪರಿವರ್ತನೆ ಮಾಡ್ಕೊಂಡು ಹೋಗಬೇಕು. ಒಂದೊಂದ್ಸಲ ಗುರುಗಳೇ ಸತ್ಯ ಜೀರ್ಣಿಸ್ಕೊಳ್ಳೋಕೆ ತುಂಬಾ ಕಷ್ಟ. ಅಯ್ಯೋ ಇರ್ಲಿ, ಕೆಲವ್ರಿಗೇನು ಅಂದ್ರೆ ಇದು ಕಾಮನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಕೆಲವ್ರಿಗೆ ಅದು ಯಾವ ಕಾಲಕ್ಕೂ ನಿಜ ಕೇಳುವಾಗ ತಮಾಷೆ ಅನ್ನಿಸಬಹುದು, ಬಟ್ ಆದ್ರೆ ರಿಯಲ್ ಫ್ಯಾಕ್ಟ್. ಆಮೇಲೆ ನವಗ್ರಹಗಳನ್ನ ಸುತ್ತಾರೆ ಇವರೆಲ್ಲ. ಶನಿ ಸ್ವತಂತ್ರ ದೇವತಾ, ನವಗ್ರಹ ಶನಿ ದೇವತಾ. ನೀವು ಇನ್ನೊಂದು ತಿಳ್ಕೊಳ್ಳಿ, ಶನಿ ಇದ್ದಾಗ ಶನಿ ದೇವಸ್ಥಾನಕ್ಕೆ ಹೋಗಬಾರ್ದು. ಶನಿನ ನೋಡಿದ ತಕ್ಷಣ ನೀವು ಆಂಜನೇಯ ನೋಡಲೇಬೇಕು ಮನೆಗೆ ಬರೋಕ್ಕೆ ಮೊದಲು. ಆಂಜನೇಯ ನೋಡ್ಬಿಟ್ಟು ಇಲ್ಲದೆ ಇದ್ರು ಗಣಪತಿ ನೋಡ್ಕೊಂಡು ಮನೆಗೆ ಬರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಯಾವ ಕಾಲಕ್ಕೂ ನವಗ್ರಹಗಳನ್ನ ಮುಟ್ಟಬಾರ್ದು. ಗುರುಗಳೇ, ಇದ್ರ ಬಗ್ಗೆ ಇನ್ನೊಂದು ಕನ್ಫ್ಯೂಷನ್ ಇದೆ. ಕೆಲವರು ಈಗ ಶನೇಶ್ವರ ಅಂದ್ರೆ ಸ್ವಾಮಿ ದಶೆ ನಡೀತಿದೆ ಅಂತ ಅಂದಾಗ ಅಥವಾ 7:30 ಆದಾಗ್ಲಿ ಶನೇಶ್ವರನ್ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಎಳ್ಳೆಣ್ಣೆ ಕ್ಷೇತ್ರಕ್ಕೆ ಹೋಗೋದು, ಬಟ್ಟೆ ಕೊಟ್ಬಿಡ್ತಾರೆ. ಸಿಂಧೂರ ಬಟ್ಟೆ ಬಿಡ್ಲೇಬಾರ್ದು. ಸಿಂಧೂರ ಏನ್ ಹೇಳುತ್ತೆ ಅಂದ್ರೆ ತಿರ್ನಲಾರ್ಗೆ ಹೋಗ್ಬಿಡ್ತಾರೆ. ದಯವಿಟ್ಟು ವೀಕ್ಷಕರೇ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಒಂದು ದೊಡ್ಡ ರಿಸ್ಟ್ರಿಕ್ಷನ್ ಇಸ್, ತಿರ್ನಲ್ಲಾರ್ಗೆ ಹೋದಾಗ ಬಟ್ಟೆ ಬಿಡಬೇಡಿ. ಅವನು ಕಟ್ಟಿರೋದೇ ಆ ಕಲ್ಯಾಣಿ, ಅವನ ಹೆಂಡತಿ ನೀಲ ಮತ್ತು ವಿಶೇಷವಾಗಿ ಛಾಯಾದೇವಿಗೋಸ್ಕರ, ಆ ತಾಯಿಗೋಸ್ಕರ ಕಟ್ಟಿರೋ ಕಲ್ಯಾಣಿಲೆ ನೀವುಗಳು ಬನೀನ್ ಬಿಡೋದು, ಪೆಟ್ಟಿಕೋಟ್ ಬಿಡೋದು, ಇನ್ನರ್ ವೇರ್ಸ್ ಬಿಡೋದು, ಇದನ್ನೆಲ್ಲ ಮಾಡಿದಾಗ ಏನು ಮಾಡ್ತಾನೆ, ನಿನ್ನ ಬೇಗಲ್ ನಾನು ಗ್ಯಾರಂಟಿ ಬೆನ್ನೆ ಎಗಲೇ ಇರ್ತೀನಿ ಅಂತಾನೆ. ಬಟ್ಟೆ ಬಿಡು ಅನ್ನೋ ಶಾಸ್ತ್ರ ಯಾವ್ದು ಇರ್ದವನು ಹೇಳಿದ್ರು ಕೇಳಬೇಡಿ. ಬಟ್ಟೆ ಬಿಡು ಕೂಡ್ದು. ಏನು ಹೇಳುತ್ತೆ ಅಂದರೆ
ನೀನು ಹೊಗಿಸ್ಕೊಂಡಿರೋ ರಗ್ಗು ಅಕಸ್ಮಾತ್ ತುಂಬ ವರ್ಷದಿಂದ ಕಪ್ಪು ರಗ್ ಏನಾದ್ರು ಉತ್ಕೊಂಡಿದ್ರೆ, ನಿನ್ನ ಹಳೆ ಬಟ್ಟೆಗಳಿದ್ದರೆ ಬೇರೆಯವ್ರಿಗೆ ದಾನ ಮಾಡ್ಬೋದು ಅಂತ ಹೇಳುತ್ತೆ. ಅಂದರೆ ಹರಿದೋಗಿದ್ದ ದಾನ ಅಂತಲ್ಲ, ನೀನು ಉಪಯೋಗಿಸದೇ ಇರತಕ್ಕಂಥದ್ದನ್ನು ಯಾರಿಗೋ ಕೊಡಬಹುದು. ಅಂಗವಿಕಲ, ಕುರೂಪಿ, ಬಡದವರು, ದಟ್ಟ ದಾರಿದ್ರ್ಯದಲ್ಲಿರ್ತಕ್ಕಂಥವ್ರಿಗೆ ದಾನ ಮಾಡಬೇಕು. ಹುಚ್ಚರಿಗೆ, ಅಕಸ್ಮಾತ್ ಅಂಗವಿಕಲರಿಗೆ ಅಥವಾ ಭಿಕ್ಷುದವರಿಗೆ ನೀವು ಹೊತ್ಕೊಂಡಿರೋ ಕಪ್ಪು ರಗ್ಗಿದ್ರೆ ದಾನ. ಅಂದರೆ ಆ ಕಾಲದಲ್ಲಿ ಪೇಷಂಟ್ಗಳಿಗೆ ಕೊಡ್ತಾ ಇದ್ರು ಕೂದಲು ಆ ಕಂಬಳಿ ಥರ, ಅದನ್ನು ಹೋಗಿ ಕಪ್ಪುದೇನಾದರೂ ಹೊದಿಸಿದ್ರೆ ಶನಿ ಸಂತುಷ್ಟಿ ಪಡ್ತಾನೆ. ಈ ಥರದ ವಸ್ತ್ರ ಕೊಡಬೇಕೆ ಹೊರತು ಅನ್ಯತಾ ಶರಣಂ ನಾಸ್ತಿ. ಆಮೇಲೆ ಶನಿಗೆ ಬೆನ್ನು ತೋರಿಸಬಾರ್ದು, ಶನಿಗೆ ವಿಶೇಷತೆ. ಆಮೇಲೆ ನಿಮ್ಗೆ ದೊಡ್ಡ ರಹಸ್ಯ ಹೇಳ್ತೀನಿ, ಇಡೀ ಜಗತ್ತಲ್ಲಿ ಅಯೋಧ್ಯೆಯಲ್ಲಿ ಇರತಕ್ಕಂಥ ದಶರಥ ಮಹಾರಾಜ ಸ್ಥಾಪನೆ ಮಾಡಿರೋ ಶನಿ ಇನ್ನೆಲ್ಲೂ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶನಿ ಕಣ್ಣು ಮುಂದೆ ಮುಚ್ಚಿದಾಗ, ಕಣ್ಣು ತೆಗೆದಾಗ ಅವನ ಬೆನ್ನು ಅಥವಾ ಮುಂದೆ ನಾವು ಓಡಾಡಬಾರ್ದು ಅಂತ ಹೇಳುತ್ತೆ. ಇಡೀ ಜಗತ್ತಲ್ಲಿ ಕಣ್ಣನ್ನು ಮುಚ್ಚಿರ್ತಕ್ಕಂಥ ಏಕೈಕ ಶನಿ, ಸಂತೃಪ್ತಿಯಾಗೋ ಏಕೈಕ ಶನಿ ಶ್ರೀರಾಮಚಂದ್ರನ ತಂದೆ ದಶರಥ ಮಹಾರಾಜ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಶನಿ ಇಡೀ ಭೂಮಂಡಲದಲ್ಲಿ ಇರೋದ್ರಿಂದ ಅಯೋಧ್ಯೆಯಲ್ಲಿ. ಅದಕ್ಕೆ ದಶರಥ ಮಹಾರಾಜ ಸಮಾಧಿ ಪಕ್ಕದಲ್ಲಿ ಆ ಮಂತ್ರವನ್ನು ಯಾರು ಓದಿ ಶನೇಶ್ವರನ ದರ್ಶನ, ಇದುವರ ತನಕ ಶನಿ ಕೂತಿರೋದಲ್ಲಿ ಕಾಕವಾಹನದ ಮೇಲೆ, ಆದರೆ ಹದ್ದು ಮೇಲೆ ಕೂತಿರೋನು, ಕಾಲು ಭೂಸ್ಪರ್ಶವಿಲ್ಲದೆ ಇಡೀ ಜಗತ್ತಿಗೆ ಸಂತೋಷವನ್ನು ಶಾಂತಿಯನ್ನು ಕೊಡ್ತಕ್ಕಂಥ ಯಾರಾದರೂ ಇದ್ದರೆ ಅಯೋಧ್ಯೆಗೆ ನೇರವಾಗಿ ಹೋಗಬೇಕು. ಶನಿ ಕ್ಷೇತ್ರ ಅಂತ ದಶರಥ ಮಹಾರಾಜನ ಒಂದು ವಿಶೇಷವಾಗಿರೋ ಸಮಾಧಿ. ಅಂದರೆ ಇದುವರ ತನಕ ಯಾರು ನೀವೆಲ್ಲ ನೋಡದೇ ಇರೋದಂದ್ರೆ ಸಮಾಧಿ ನೋಡಿರೋದು ಬಿಡಿ, ಅಲ್ಲಿ ನೀವು ಯಾರಾದ್ರೂ ಹೋಗಿ ಬಂದ್ರೆ ತಿರುನಲ್ಲಾರ್ ಇರಲಿ, ಅದು ಬರೀ ಶನಿ ಕ್ಷೇತ್ರ. ಶನಿ ಶಿಂಗನಾಪುರ ಇರಲಿ, ಅದು ಲಾಭ ಕ್ಷೇತ್ರ. ಇದು ಕರ್ಮಕ್ಷೇತ್ರ, ಅದು ಪುಣ್ಯಕ್ಷೇತ್ರ. ಆದರೆ ಎರಡನ್ನೂ ಕೊಡು ಶನಿ ಶಾಂತಿ ಕ್ಷೇತ್ರ ಎಲ್ಲಾದರೂ ಇದೆ ಅಂದರೆ ಇಡೀ ಭೂಮಂಡಲದಲ್ಲಿ ಒಂದೇ ಒಂದು. ದಶರಥ ಮಹಾರಾಜ ಹೇಳ್ತಾನೆ, ದಶ ಅಶ್ವಮೇಧ ಯಾಗವನ್ನು ಮಾಡಿರ್ತಕ್ಕಂಥ ನಾನು, ರಾಮಚಂದ್ರ ಸೂರ್ಯವಂಶಸ್ಥನಾಗಿರ್ತಕ್ಕಂಥ ನಾನು, ಶನಿ ಪುತ್ರನಾಗಿರ್ತಕ್ಕಂಥ ನೀವೆಲ್ಲರೂ ಪರಿವರ್ತನೆ ಮಾಡಿಕೊಳ್ಳೋ ಏಕೈಕ ಕ್ಷೇತ್ರ ಯಾವುದಂದರೆ ಅಯೋಧ್ಯೆಯಲ್ಲಿರ್ತಕ್ಕಂಥ ಶನೇಶ್ವರ ದಶರಥ ಪ್ರತಿಷ್ಠಾಪನೆ. ಸೊ ಅದರಿಂದ ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಾಳೆ ನಾನಿಲ್ಲದೇ ಇದ್ರೂ ನಿಮ್ಗೆ ಯಾರು ಹೇಳೋರಿರಲ್ಲ. ಗೊತ್ತಿಲ್ಲದೆ ರಹಸ್ಯ ಹೇಳ್ಕೊಂಡಿದ್ರೆ ಜೀವನ ಪೂರ್ತಿ ನೀವೆಲ್ಲ ಪರಿಹಾರ ಹೆಂಗೆ ಮಾಡ್ಕೊತೀರಾ, ಇದು ಬಹಳ ಮುಖ್ಯ. ಆಮೇಲೆ ಶನಿ ಇದ್ದಾಗ ಯಾವ ಕಾಲಕ್ಕೂ ರಾತ್ರಿ ಯಾಕೆ ಸಂಚಾರ ಮಾಡಬಾರ್ದು ಅಂತ ಹೇಳಿದ್ರೆ, ಪೀಡೆ ಪಿಶಾಚಿಗಳು ಅಂತಾರೆ, ವಾಮಾಚಾರ ಮಾಡಿ ಹಾಕಿರ್ತಾರೆ, ರೋಡಲ್ಲಿ ಹಾಕಿರ್ತಾರೆ, ಮಠ ಮಧ್ಯಾಹ್ನ ಓಡಾಡಬಾರ್ದು ಅಂತಾರೆ. ಬೈಕ್ಗಳು ಹೋಗ್ಬೇಕಾದ್ರೆ ಪ್ರತಿದಿನ ಯಾಕೆ ತೊಳ್ಕೊಂಡು ಓಡಾಡಿ ಅಂತೀವಿ ಅಂದರೆ, ಆ ತೊಳೆದಾಗ ವಿಶೇಷತೆ ಹೋಗಿರುತ್ತೆ ನಿರ್ಧಾರಿದ್ರ. ಅದಕ್ಕೆ ನೀವು ಅಟ್ಲೀಸ್ಟ್ ಏನು ಮಾಡಿ, ಮನೆಗೆ ಬರೋಕ್ಕೆ ಮೊದಲು, ಮನೆಯಿಂದ ಹೊರಗಡೆ ಹೋಗೋದಲ್ಲ, ಮನೆಯಿಂದ ಬರೋಕ್ಕೆ ಮೊದಲು ಒಂಚೂರು ಕಲ್ಲುಪ್ಪು, ಒಂದು ನಿಂಬೆಹಣ್ಣು ನಿಮಗೆ ನಿವಾಳಿಸಿ ಎಡಗಾಲಲ್ಲಿ ತುಳಿದ್ಬಿಟ್ಟು ಬಂದರೆ, ಯಾತ್ರೆ ಮಾಡಿರೋರು ಹೇಳಿದ್ರು, ಬಂದರೆ ಶನಿ ಹಿಂದ್ಗಡೆ ಕೆಟ್ಟದಾಗೆ ಬರಲ್ಲ. ರಾಹು ಇದ್ರೆ ಏನು ಮಾಡ್ತಾನೆ, ಆಕ್ಸಿಡೆಂಟ್ನ ರೋಸ್ಟಾಗಿ ಕೊಡ್ತಾನೆ. ಇಲ್ವಾ ಕೇತು ಇದ್ದಾಗ ಏನು ಮಾಡ್ತಾನೆ, ಅಂಗವನ್ನು ಮುರಿತಾನೆ. ಕುಜ ಇದ್ದಾಗ ಏನು ಮಾಡ್ತಾನೆ, ರಕ್ತವನ್ನು ಆಪರೇಷನ್ ಮಾಡ್ತಾನೆ. ತಲೆಯಲ್ಲಿ ರಾಹು ಜೊತೆಗೆ ನೇರವಾಗಿ ಅಕಸ್ಮಾತ್ ರವಿ ಇದ್ದರೆ ತಲೆನ ಮಾತ್ರ ಆಕ್ಸಿಡೆಂಟ್ ಮಾಡಿಸಿರ್ತಾನೆ. ಅಕಸ್ಮಾತ್ ಶುಕ್ರ ಇದ್ದರೆ ನರಗಳನ್ನ ಕತ್ತರಿಸಿರ್ತಾನೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬುಧನ್ ಜೊತೆ ಇದ್ದರೆ ಹೊಟ್ಟೆನ ಕುಯ್ದು ಆಕ್ಸಿಡೆಂಟ್ ಮಾಡಿ ಟಯರ್ನ ಹೋಗಿಸಿರ್ತಾನೆ. ಅಂದರೆ ಯಾವ ಗ್ರಹ ಕೂತಿದ್ರೆ ಶನಿ ಜೊತೆ ಏನೇನು ಮಾಡ್ತಾನೆ ಆಕ್ಸಿಡೆಂಟ್ಸ್ ಅನ್ನೋದು ರಿಸರ್ಚ್ ಮಾಡಿರೋದು ಇಡೀ ಭೂಮಂಡಲದಲ್ಲಿ ಯಾರಾದರೂ ಇದ್ದರೆ ಅದು ಬ್ರಹ್ಮಾಂಡಗಳು ಮಾತ್ರ. ಅದಕ್ಕೆ ಹೇಳೋದು, ಒಂದು ಆಕ್ಸಿಡೆಂಟ್ ಆದರೆ ಹೀಗೆ ಆಗುತ್ತೆ, ಆಗಕ್ಕೆ ಮೊದಲು ನಾವೇನು ಮಾಡಬೇಕು, ಎಚ್ಚರಿಕೆ. ಅದಕ್ಕೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರೋದೇನು ಅಂದರೆ, ಶನಿ ಸಂಚಾರ ಇದ್ದಾಗ ಮೀನರಾಶಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಏನೇನು ಪರಿಹಾರ ಕೊಡ್ತಾರೆ ಅಂತ ಈ ಲೈವಲ್ಲಿ ವಿಚಾರಪೂರ್ವಕವಾಗಿ ಹೇಳ್ತಕ್ಕಂಥ ಧಾರಾಕ್ರಮ. ಈ ಕ್ರಮದಲ್ಲಿ ನೀವು ಈ ಥರದ್ದು ನಾನು ಹೇಳಿದ್ದೆಲ್ಲ ಸೂಕ್ಷ್ಮತೆ ಮಾಡ್ಕೊಂಬಂದರೆ ವಿಶೇಷವಾಗಿರ್ತಕ್ಕಂಥ ಕಾಪಾಡೋ ತ್ಯಾಗ ಏನೇನು ಮಾಡ್ಕೊಂಬರ್ತೀರಾ ಅದನ್ನು ಕಾಪಾಡ್ತಾನೆ. ಅಕಸ್ಮಾತ್ ನಿಮ್ಮ ತಂದೆ ಇದ್ದರೆ, ತಾಯಿ ಇದ್ದರೆ ನಮಸ್ಕಾರ ಮಾಡದೆ ಹೊರಗಡೆ ಹೋಗಬೇಡಿ. ಎಷ್ಟು ಚೆನ್ನಾಗಿ ತಾಯಿಗೆ ನಮಸ್ಕಾರ, ಯಾರೋ ಬೆರಳನ್ನು ಆ ಎರಡು ಹೆಬ್ಬೆಟ್ಟನ್ನ ತಾಯಿಗೆ ನಮಸ್ಕಾರ ಮಾಡುವಾಗ ಎರಡು ಹುಬ್ಬು ಅಲ್ಲಿ ಮುಟ್ಟು ನಮಸ್ಕಾರ ಮಾಡಿದ್ರೆ ಶನಿ ತುಂಬ ಸಂತೋಷ ಪಡ್ತಾನಂತೆ. ಅವನ ತಾಯಿ ಕಂಡ್ರೆ ತುಂಬ ಇಷ್ಟ ಅವಳಿಗೆ. ಅದಕ್ಕೆ ಆ ನಮಸ್ಕಾರವನ್ನು ಮಾಡಿದ ತಕ್ಷಣ ಏನು ಮಾಡ್ತಾನೆ, 15,000 ಹಾರ್ಸ್ ಪವರ್ನು ಕೊಡ್ತಾನಂತೆ. ಒಂದು ತಾಯಿ ಎಷ್ಟು ಜನ ಮಕ್ಕಳು ಹೆತ್ತರೂ ಅವಳು ಒಂದೊಂದು ಮಕ್ಕಳಿಗೂ 15,000 ಕುದುರೆ ಬಲನ ಕೊಡ್ತಾಳೆ. ಅಷ್ಟು ವೈಶಿಷ್ಟ್ಯತೆ ಶಕ್ತಿ. ಅದಕ್ಕೆ ಒಂದು ತಾಯಿ, ನೀವು ಯಾವ ಕಾಲಕ್ಕೂ ಋಣ ತೀರಿಸ್ಕೊಳ್ಳದೆ ಇರೋ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ತಂದೆಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ದೂರ ತಳ್ಳಬೇಡಿ. 7:30 ಇದ್ದಾಗ ಯಾವ ಕಾಲಕ್ಕೂ ಮಕ್ಕಳು ಅನಾಥರಿದ್ದರೆ ಊಟವನ್ನು ಹಾಕಿ. ಭಿಕ್ಷದವರಿದ್ರೆ ದೇವಸ್ಥಾನದ ಮುಂದೆ ಜ್ಞಾಪಕ ಇಟ್ಕೊಳ್ಳಿ, ಯಾವ ಕಾಲಕ್ಕೂ ದೇವಸ್ಥಾನದಲ್ಲಿ ದುಡ್ಡು ಹಾಕಬೇಡಿ. ಅವನ ಅಕಸ್ಮಾತ್ ಕುಡಿದ್ರೆ ಕುಡಿದಿದ್ದ ಫಲ ನಿಮಗೆ. ನೀವು ಕೊಡಬೇಕಾದ ಹಸುವಾದ್ರೆ ಊಟ, ಬಟ್ಟೆ ಇಲ್ದರೆ ಬಟ್ಟೆ, ಅನ್ಯತಾ ಶರಣನ ಅಪಾತ್ರ ದಾನ ಮಾಡಬೇಡಿ. ಗುರುಗಳ ಇಲ್ಲಿವರೆಗೂ ಕೂಡ ಶನಿ ಸಂಚಾರದ ಬಗ್ಗೆ ಸವಿಸ್ತಾರವಾಗಿ ಎಲ್ಲವನ್ನ ಕೂಡ ತಿಳಿಸ್ಕೊಟ್ರಿ, ಧನ್ಯವಾದ. ವೀಕ್ಷಕರೇ ನೋಡಿದ್ರಲ್ಲ, ಇದೇ ತಿಂಗಳ 29 ನಂತರ ಕೆಲವು ರಾಶಿಗಳಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು. ಕುಂಭ ರಾಶಿಯನ್ನ ಬಿಟ್ಟು ಮೀನ ರಾಶಿಗೆ ಶನಿ ದೇವರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗುರುಗಳು ಹೇಳಿದಂತಹ ಎಲ್ಲ ರೆಮಿಡಿಗಳನ್ನ ಮಾಡ್ಕೊಳ್ಳಿ. ದೇವಸ್ಥಾನಗಳಿಗೆ, ಆಂಜನೇಯ ಅಥವಾ ವಿಘ್ನೇಶ್ವರನ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟು ಗುರುಗಳು ಏನೆಲ್ಲ ಹೇಳಿದ್ದಾರೆ ಅದನ್ನ ನೀವು ಕೂಡ ಮಾಡ್ತಾ ಹೋದ್ರೆ ಒಂದಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಜೈ ಶನೇಶ್ವರ.